ಕರ್ನಾಟಕ ರಾಜ್ಯದ ಎಲ್ಲಾನ ಆತ್ಮೀಯ ಸ್ಪರ್ಧಾ ಮಿತ್ರ ನಮಸ್ಕರಿಸುತ್ತಾ ಇವತ್ತಿನ ವಿಷಯ ವಸ್ತುನ ಯಾವುದು ಅಂತ ಹೇಳಿದ್ರ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕರ್ನಾಟಕವನ್ನು ಆಳಿದ ಅಚ್ಚ ಕನ್ನಡ ಮನೆತನ ಯಾವುದು ಅಂತ ಹೇಳಿದ್ರ ಬನವಾಸಿಯ ಕದಂಬರು ಅಂತ ಹೇಳಿ. ಹಾಗಾದ್ರೆ ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನಕ್ಕೆ ನಾವು ಶಾತವಾಹನರು ಅನ್ಬೇಕು. ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಅಚ್ಚ ಕನ್ನಡ ಮನೆತನ ಯಾವುದು ಅಂತ ಹೇಳಿದ್ರ ಕದಂಬರು ಅಂತೇಳಿ ಓದ್ಬೇಕು ನಾವು. ಹಾಗಾದ್ರೆ ಕದಂಬರ ಬಗ್ಗೆ ಏನೇನ್ರ ಗೊತ್ತಿರಬೇಕ್ರಿ. ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲ ಆಳವಾಗಿನೇ ಗೊತ್ತಿರಬೇಕು. ಹೇಳಿಕೆ ರೂಪದ ಪ್ರಶ್ನೆಗಳು ಕೇಳ್ದ ಅಂತಂದ್ರ ಅವಕ್ಕ ಗುರುತಿಸುವಂತ ಸಾಮರ್ಥ್ಯ ನಮ್ಮಲ್ಲಿ ಬೇಕು ಅಂದ್ರೆ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಬೇಕು ನಮಗ್. ಹಾಗಾದ್ರೆ ಆರಂಭಿಕ ಕಥೆ ಓದಬೇಕು, ರಾಜಧಾನಿ ಓದಬೇಕು, ಸ್ಥಾಪಕರು ಓದಬೇಕು, ರಾಜ್ಯರ ಪ್ರಮುಖ ಕೊಡುಗೆಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಹಾಗಾದ್ರೆ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಸಾಮಾಜಿಕ ಆಡಳಿತ ವ್ಯವಸ್ಥೆ, ಆರ್ಥಿಕ, ಧಾರ್ಮಿಕ, ನೆಕ್ಸ್ಟ್ ಸೈನ್ಯ ಇದೆಲ್ಲನೂ ಓದ್ಕೋಬೇಕು. ನಾಣ್ಯ ವ್ಯವಸ್ಥೆ, ಅವರು ಕಟ್ಟಿಸಿರ್ತಕ್ಕಂಥ ಅನೇಕ ಏನು ಅಂತ ಹೇಳಿದ್ರ ಅಗ್ರಹಾರಗಳು, ಮಠಗಳು ಅಥವಾ ಶಿಕ್ಷಣ ಕೇಂದ್ರ ಬಗ್ಗೆ ಗೊತ್ತಿರಬೇಕು. ಅವರ ಕಾಲದಲ್ಲಿ ಧರ್ಮ, ಸಂಸ್ಕೃತ, ಸಾಹಿತ್ಯ ಎಲ್ಲನೂ ಅಭಿವೃದ್ಧಿ ಆತ. ಕದಂಬರ ಪತನ ಮತ್ತು ಪರಿಣಾಮಗಳನ್ನು ಓದಬೇಕು. ಶಿಲಾಶಾಸನಗಳದಾವ, ತಾಣಗಳದಾವ, ಮಹತ್ವದ ಅಂಶಗಳದಾನ. ಈ ಎಲ್ಲ ಏನು ಓದ್ತಾರೆ ಎಕ್ಸಾಮ್ಕ ಅನುಕೂಲವಾಗಿರ್ತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ಸಂಪೂರ್ಣವಾಗಿ ಒಳಗೊಂಡಿರುತ್ತದೆ. ಹಾಗಾದ್ರೆ ಕದಂಬ ಸಾಮ್ರಾಜ್ಯ ಅಂತ ಹೇಳಿ ಯಾವಾಗ ಶಾತವಾಹನರ ಆಡಳಿತ ಅಂತ್ಯವಾಯ್ತಲ್ಲ ಅವಾಗ ಈ ಕದಂಬರು ಮೂಲತಃ ಏನು ಅಂತಾರ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಹಾಗಾದ್ರೆ ಇವ್ರು ಕರ್ನಾಟಕದ ಯಾವ ಭಾಗದಲ್ಲರ ಅಧಿಕಾರಕ್ಕೆ ಬಂದ್ರು ಅಂತ ಹೇಳಕ್ಕೆ ಕರ್ನಾಟಕದ ವಾಯುವ್ಯ ಭಾಗದಲ್ಲಿ ಸ್ಥಾಪನೆ ಆಗ್ತದೆ ಈ ಸಾಮ್ರಾಜ್ಯ. ಕರ್ನಾಟಕದ ವಾಯುವ್ಯ ಭಾಗದಲ್ಲಿ ಯಾವ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತ ಹೇಳಕ್ಕೆ ಕದಂಬರು. ಕದಂಬರ ಆಡಳಿತದ ಸಂದರ್ಭದಲ್ಲಿ ಅವರ ರಾಜಧಾನಿನೇ ಬನವಾಸಿ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಇದು ವರದಾ ನದಿ ತೀರದಲ್ಲಿ ಕಂಡು ಬರುತ್ತದೆ. ಇವರ ರಾಜಧಾನಿ ಕರ್ನಾಟಕದ ಯಾವ ಭಾಗಕ್ಕೆ ಅಧಿಕಾರಕ್ಕೆ ಬಂದರಿ ಅವರು ವಾಯುವ್ಯ ಭಾಗದ ಅಧಿಕಾರಕ್ಕೆ ಬರ್ತಾರ. ಹಾಗಾದ್ರೆ ಇವರು ಆಡಳಿತ ಮಾಡುವ ಸಂದರ್ಭದಲ್ಲಿ ಯಾರಿದ್ರು ಅಂತ ಹೇಳಿ ಕೇಳ್ತಾರ. ಗಂಗಾ ಮನೆತನನು ಇತ್ತು. ಯಾವ ಮನೆತನ ಕೇಳ್ತಾರ? ಗಂಗಾ. ಹಾಗಾದ್ರೆ ಇವರ ಆಡಳಿತದ ಸಂದರ್ಭದಲ್ಲಿ ಏನು ಅಂತ ಹೇಳಿ ಕೇಳ್ತಾರ ತಮಿಳುನಾಡಿನಲ್ಲಿ ಒಂದು ಮನೆತನ ಆಳ್ವಿಕೆ ಮಾಡಿದ ಅವರೇ ಯಾರಕ್ಕೆ ಕಂಚಿಯ ಪಲ್ಲವ. ಆಗ ತಮಿಳುನಾಡಿನಲ್ಲಿ ಆಡಳಿತ ಮಾಡಿದ ರಾಜ್ಯ ಮನೆತನ ಯಾವ್ದು ಕೇಳ ತಮಿಳುನಾಡಿನಲ್ಲಿ ಆಡಳಿತ ಮಾಡಿದ ಕಂಚಿ ಪಲ್ಲವರು ಅಂತ ಹೇಳಿ ಕಂಚಿ ಪಲ್ಲವರು. ಹಾಗ ದಕ್ಷಿಣ ಭಾರತದ ಇನ್ನೂ ತುತ್ತ ತುದಿಯ ಭಾಗದ ಯಾರಿದ್ರು ಕೇಳ ಕಂಚಿ ಪಲ್ಲವರು. ಇವ್ರ ಬೇಸಿಕ್ ಬಹಳ ಚಲೋ ಗೊತ್ತಿರಬೇಕು. ಹಾಗಾದ್ರೆ ಕದಂಬ ಮನೆತನ ಇದು ಕರ್ನಾಟಕವನ್ನು ಆಳಿದ ಅಚ್ಚ ಕನ್ನಡ ಮನೆತನ. ಹಾಗಾದ್ರೆ ಇವರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ. ಯಾವ ನದಿ ತೀರ? ವರದಾ ನದಿ ತೀರ. ಯಾವುದರ ಉಪನದಿ ಅದರಿ ಅದು? ತುಂಗಾಭದ್ರಾ ನದಿಯ ಉಪನದಿಯಾಗಿರ್ತಕ್ಕಂಥ ಈ ವರದಾ ನದಿ ತೀರದಲ್ಲಿ ಇವರು ಅಧಿಕಾರಕ್ಕೆ ಬರ್ತಾರ. ಹಾಗಾದ್ರೆ ಇವರ ರಾಜಧಾನಿನೇ ಯಾವದಕ್ಕೆ? ಬನವಾಸಿ ಉತ್ತರ ಕನ್ನಡ ಜಿಲ್ಲೆದಾಗ ಬರ್ತಾರೆ ಇದು. ಹಾಗಾದ್ರೆ ಇವರ ರಾಜಧಾನಿ ಯಾವದಕ್ಕೆ? ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಅಂತೇಳಿ. ರಾಜಧಾನಿ ಬನವಾಸಿ. ಯಾವ ಕನ್ನಡ ಕೇಳ್ತಾನ? ಉತ್ತರ ಕನ್ನಡ. ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆ ಬನವಾಸಿಯಲ್ಲಿ ಅಧಿಕಾರ ಬರ್ತಾರ. ಯಾವ ನದಿ ತೀರದಲ್ಲಿ ತಮ್ಮ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಕೇಳ್ತಾರ? ವರದಾ ನದಿ. ಈ ವರದಾ ನದಿ ಯಾವುದರ ಉಪನದಿ ಅಂತ ಹೇಳಿ ಕೇಳ್ತಾರ? ತುಂಗಭದ್ರಾ. ಹಾಗಾದ್ರೆ ತುಂಗಭದ್ರಾ ನದಿಯ ಉಪನದಿಯಾಗಿರ್ತಕ್ಕಂಥ ವರದಾ ನದಿ ತೀರದಲ್ಲಿ ತಮ್ಮ ಭವ್ಯವಾಗಿರ್ತಕ್ಕಂಥ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರ. ಆ ಸಾಮ್ರಾಜ್ಯಕ್ಕ ನಾವು ಬನವಾಸಿಯ ಕದಂಬರು ಅಂತ ಹೇಳಿ ಕರಿಬೇಕು. ಹಾಗಾದ್ರೆ ಇವರು ಸ್ಥಾಪನೆ ಮಾಡಿದ್ರು. ಹಾಗಾದ್ರೆ ಬನವಾಸಿ ನಾವು ಏನಂತ ಹೇಳಿ ಕರಿಬೇಕ್ರಿ? ವೈಜಯಂತಿ ಅಂತ ಹೇಳಿ ಕರೀತಾರೆ ಇದಕ್ಕೆ. ಹಾಗಾದ್ರ ವೈಜಯಂತಿ ಅಂತ ಹೇಳಿ ಕರೆದೋರೆ ಯಾರು? ಅಥವಾ ಇದಕ್ಕ ಬೈಜಾಂಟಿಯನ್ ಅಂತ ಹೇಳಿ ಕರೀತಾರ. ಇದಕ್ಕ ಬೈಜಾಂಟಿಯನ್ ಅಂತ ಹೇಳಿ ಕರೆದೋರು ಯಾರು ಕೇಳ ಟಾಲೆಮಿ ತನ್ನ ಜಿಯೋಗ್ರಾಫಿ ಪುಸ್ತಕದಲ್ಲಿ ವೈಜಾಂತಿ ಏನಂತ ಹೇಳಿ ಕರೆದ ಅಂತ ಹೇಳಿ ಕೇಳ ಬೈಜಾಂಟಿಯನ್ ಅಂತ ಹೇಳಿ ಕರೀತಾನ. ಹಾಗೆ ಇದಕ್ಕ ವನವಾಸಿ ಅಂತ ಹೇಳಿ ಕರೀತಾರೆ. ಬನವಾಸಿ ಅನೇಕ ರಾಮ ಅಥವಾ ಮಹಾಭಾರತದಲ್ಲಿ ಉಲ್ಲೇಖ ಅದ. ವೈಜಂತಿ ಅಂತ ಹೇಳಿ ಕರೀತಾರ ಬನವಾಸಿ, ಅಥವಾ ಬೈಜಾಂಟಿಯನ್ ಅಂತ ಹೇಳಿ ಕರೀತಾರ. ಟಾಲೆಮಿ ತನ್ನ ಜಿಯೋಗ್ರಾಫಿ ಪುಸ್ತಕದ ಬರ್ಕೋಣ.
ಟಾಲೆಮಿ ತನ್ನ ಜಿಯೋಗ್ರಫಿ ಪುಸ್ತಕದಲ್ಲಿ ವೈಜಂತಿಗೆ ಏನಂತ ಹೇಳಿ ಕರೆದ, ಬೈಜಾಂಟ್ ಏನಂತ ಹೇಳಿ ಕರೀತಾ. ಹಾಗಾದ್ರೆ ಇವರ ಆಡಳಿತ ಭಾಷೆ ಯಾವ ಇದ್ದೋರಿ? ಇವರ ಆಡಳಿತ ಭಾಷೆ ಫಸ್ಟ್ ನಾವು ಸಂಸ್ಕೃತ ಅಂತೇಳಿ ನೋಡ್ಬೇಕು. ಇವರ ಆಡಳಿತ ಭಾಷೆ ಸಂಸ್ಕೃತ. ಹಾಗಾದ್ರೆ ನೆಕ್ಸ್ಟ್ ಕನ್ನಡ ಭಾಷೆನೇ ಆಡಳಿತ ಭಾಷೆ ಮಾಡ್ಕೊಳ್ತಾರ. ನಂತರ ಇವರ ಖಾಯಂ ಆಡಳಿತ ಭಾಷೆ ಕನ್ನಡವಾಗಿತ್ತು. ಹಾಗಾದ್ರೆ ಇವರ ಮನೆ ದೇವರು ಅಥವಾ ಆರಾಧ್ಯ ದೈವನೇ ಯಾರು ಅಂತ ಹೇಳಿಕ್ಯಾರ, ಬನವಾಸಿಯಲ್ಲಿ ಕಂಡು ಬರ್ತಕ್ಕಂಥ ಮಧುಕೇಶ್ವರ ಅಂತೇಳಿ ಇವ್ರ ಆರಾಧ್ಯ ದೈವ. ಹಾಗಾಗಿ ಈ ಸಾಮ್ರಾಜ್ಯದ ರಾಜ್ಯ ಲಾಂಛನ ಏನಾಗಿತ್ತು? ಇವರ ರಾಜ್ಯ ಲಾಂಛನ ಸಿಂಹ ಆಗಿತ್ತು. ಯಾರ ರಾಜ್ಯ ಲಾಂಛನ ಕೇಳ್ತಾರ? ಕದಂಬರ ರಾಜ್ಯ ಲಾಂಛನ ಯಾವುದು ಅಂತ ಹೇಳಿಕ ಸಿಂಹ. ಹಾಗಾದ್ರೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯಾಂಶ ಇದೆ. ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನಕ್ಕ ನಾವು ಶಾತವಾಹನರು ಅಂತ ಹೇಳಿ ಕರಿಬೇಕು. ಹಾಗಾದ್ರೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯವಂಶ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯವಂಶ ಬನವಾಸಿಯ ಕದಂಬರು ಅಂತ ಹೇಳಿ. ಹಾಗಾದ್ರೆ ಕದಂಬರು, ಬನವಾಸಿಯ ಕದಂಬರು. ಹಾಗಾದ್ರೆ ಇವರ ರಾಜಧಾನಿ ಕೇಳಿದ್ರೆ ಬನವಾಸಿ, ಜಿಲ್ಲೆ ಕೇಳಿದ್ರೆ ಉತ್ತರ ಕನ್ನಡ, ವರದಾ ನದಿ, ತುಂಗಭದ್ರ ಉಪನದಿ, ಬನವಾಸಿ, ವೈಜಯಂತಿ, ಬೈಜಾಂಟಿನ್ ಅಂತ ಹೇಳಿ ಕರೆದ್ರು ಟಾಲೆಮಿ. ಯಾವ ಪುಸ್ತಕ? ಜಿಯೋಗ್ರಫಿ. ಆಡಳಿತ ಭಾಷೆ ಸಂಸ್ಕೃತ, ನಂತರ ಕನ್ನಡ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯವಂಶ ಇದಾಗಿದೆ. ಹಾಗಾದ್ರೆ ಇವರ ಮನೆ ದೇವರು ಯಾರ್ರಿ? ಮಧುಕೇಶ್ವರ. ಹಾಗಾದ್ರ ಬನವಾಸಿಯಲ್ಲಿ ಕಂಡು ಬರ್ತಕ್ಕಂಥ ಮಧುಕೇಶ್ವರನೇ ಇವರ ಆರಾಧ್ಯ ದೈವ. ಹಾಗಾದ್ರ ಮನೆ ದೇವ್ರ ಕೇಳ್ತಾರ ಮಧುಕೇಶ್ವರ ಎಲ್ಲಿ ಕಂಡು ಬರುತ್ತದೆ? ಬನವಾಸಿದಾಗೆ ಕಂಡು ಬರ್ತದೆ. ಹಾಗಾದ್ರೆ ಇವರ ಉಪರಾಜಧಾನಿ ಯಾವ್ದಾಗಿತ್ರಿ? ಹಲಸಿ ಅಂತೇಳಾಗಿತ್ತು. ಇವರ ಉಪರಾಜಧಾನಿ ಹಲಸಿ, ಬೆಳಗಾವಿ ಜಿಲ್ಲೆದಾಗ ಕಾಣ ಬರ್ತದೆ. ಹಾಗಾದ್ರೆ ಹಲಸಿ ಬೆಳಗಾವಿನಲ್ಲಿ ಕಂಡು ಬರ್ತಕ್ಕಂಥ ಹಲಸಿ ಇವ್ರದ್ದು ಏನು ಕೇಳ್ತಾರ? ಉಪರಾಜಧಾನಿ. ಇವರ ಉಪರಾಜಧಾನಿ ಆಗಿತ್ತು. ಯಾರ ಉಪರಾಜಧಾನಿ ಕೇಳ್ತಾರ? ಕದಂಬರ ಉಪರಾಜಧಾನಿ ಬೆಳಗಾವಿ ಜಿಲ್ಲೆಯಲ್ಲಿ ಹಲಸಿ ಅಂತ ಹೇಳಿ ಕಾಣ ಬರ್ತದೆ. ಹಾಗಾದ್ರೆ ಇವರ ಧ್ವಜ ಅಥವಾ ಚಿಹ್ನೆರ ಯಾವ್ದಾಗಿತ್ರಿ? ಇವರ ಧ್ವಜ ಯಾವ್ದಕ್ಕೆ ಕೇಳ್ತಾರ? ವಾನರ ಧ್ವಜೆ. ಇವರ ಧ್ವಜ ಯಾವ್ದಕ್ಕೆ ಕೇಳ್ರ? ವಾನರ ಧ್ವಜವಾಗಿತ್ತು. ಹಾಗಾದ್ರೆ ಇವರ ರಾಜ್ಯ ಲಾಂಛನ ಯಾವ್ದಾಗಿತ್ರಿ? ಸಿಂಹ ಆಗಿತ್ತು ಇವರ ರಾಜ್ಯ ಲಾಂಛನ. ಹಾಗಾದ್ರೆ ಇವರ ಇನ್ನೊಂದು ಪ್ರಮುಖ ದೇವರೇ ಯಾರು ಕೇಳ್ತಾರ? ಪ್ರಾಣಮೇಶ್ವರ. ಹಾಗಾದ್ರೆ ಪ್ರಾಣಮೇಶ್ವರ ದೇವಾಲಯದಲ್ಲಿ ಒಂದು ಶಾಸನ ಕಂಡು ಬಂದದ, ಅದಕ್ಕ ನಾವು ತಾಳಗುಂದ ಅಂತೇಳಿ ಕರಿಬೇಕು. ತಾಳಗುಂದ ಶಾಸನ ಯಾರಿಗೆ ಸಂಬಂಧಪಟ್ಟಿದ್ದು? ಕದಂಬರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಳಗುಂದ ಶಾಸನ. ಹಾಗಾದ್ರೆ ಆಡಳಿತ ಭಾಷೆ ಕನ್ನಡ ಸಂಸ್ಕೃತ, ಧ್ವಜ ವಾನರ, ರಾಜಲಾಂಛನ ಸಿಂಹ, ಇನ್ನೊಬ್ಬರು ದೇವರು ಪ್ರಾಣಮೇಶ್ವರ, ತಾಳಗುಂದ ಶಿವಮೊಗ್ಗ ಜಿಲ್ಲೆದಾಗ ಕಾಣ ಬರ್ತದೆ. ಇದೆಲ್ಲ ಬೇಸಿಕ್. ಹಾಗಾದ್ರೆ ಈ ಸಾಮ್ರಾಜ್ಯ ಸ್ಥಾಪನೆ ಅಥವಾ ಕರ್ನಾಟಕದ ಯಾವ ಭಾಗದಲ್ಲಿ ಬಂತ್ರಿ? ವಾಯುವ್ಯ. ಇವರ ಆಡಳಿತ ಸಂದರ್ಭದಾಗೆ ಗಂಗರು ಇದ್ದರ್ರಿ. ಇವರ ಆಡಳಿತದ ಸಂದರ್ಭದಲ್ಲಿ ಗಂಗರು ಸುದ್ಯಕ್ಕೆ ಆಡಳಿತ ಮಾಡ್ತಾರ. ಅವರನ್ನು ನಾವು ತಲಕಾಡಿನ ಗಂಗರು ಅಂತ ಹೇಳಿ ಕರಿಬೇಕು. ತಲಕಾಡಿನ ಗಂಗರು ಮಣ್ಣೆ, ಕೋಲಾರ, ತಲಕಾಡು, ಶ್ರವಣ ಬೆಳಗೋಳದಲ್ಲಿ ಆಡಳಿತ ಮಾಡ್ಯಾರ. ಹಾಗಾದ್ರೆ ಇವ್ರಿಗೆ ಸಂಬಂಧಪಟ್ಟಿದ್ದು ಬನವಾಸಿ, ಹಾನಗಲ್ಲ, ಲಕ್ಕುಂಡಿ, ತಾಳಗುಂದ ಇವೆಲ್ಲ ಸಂಬಂಧಪಟ್ಟಾವ. ರೈಟ್ರಿ. ಹಾಗಾದ್ರೆ ಈ ಮನೆತನದ ಸ್ಥಾಪಕ ಯಾರು? ಮಯೂರ ಶರ್ಮಾ ಅಂತೇಳಿ ಇದ್ದ. ಇವ ಹುಟ್ಟುತ್ತಲೇ ಉಡಾಳೆ ಹುಟ್ಟಿದ್ದ ಇವ. ಯಾರು? ಮಯೂರ ಶರ್ಮಾ. ಹಾಗಾದ್ರೆ ಮಯೂರ ಶರ್ಮಾ ಏನು ಅಂತ ಹೇಳಿ ಕೇಳಿದ್ರ ಭಾಳ ಚಾವ್ರಿವ. ಇವನ ತಂದೆ ಇದ್ದೊಬ್ಬ. ಯಾರು ಕೇಳಿದ್ರ ಬಂಧುಶೇಣ ಅಂತ ಹೇಳಿ. ಬಂಧುಶೇಣನಿಗೆ ಒಬ್ಬ ತಂದೆ ಇದ್ದ. ಹಾಗಾದ್ರೆ ಅವನೇ ಯಾರು ಅಂತ ಹೇಳಿ ಕೇಳಿದ್ರ ವೀರ ಶರ್ಮಾ ಅಂತ ಹೇಳಿ. ಹಾಗಾದ್ರೆ ವೀರ ಶರ್ಮನ ಮಗ ಬಂಧುಶೇಣ, ಬಂಧುಶೇಣನ ಮಗನೇ ಯಾರು ಕೇಳಿದ್ರ ಮಯೂರ ಶರ್ಮಾ ಅಂತ ಹೇಳಿ. ಹಾಗಾದ್ರೆ ಇಲ್ಲೊಂದು ದಂತ ಕಥೆ ಅದ. ಆ ಕತೆ ಹೇಳಿದ್ರೆ ಈ ಸಾಮ್ರಾಜ್ಯದ ಬಗ್ಗೆ ಗೊತ್ತಾತ ನಿಮಗೆ. ಹಾಗಾದ್ರೆ ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿ ಕೇಳಿದ್ರ ಮಯೂರ ಶರ್ಮಾ ಅಂತ ಹೇಳಿ. ಶರ್ಮಾ ಹೋಗಿ ಏನಾದ? ವರ್ಮನಾದ. ಅವನ ಆಡಳಿತ ಸಂದರ್ಭದಲ್ಲಿ ಬಹುಭಾಗದಲ್ಲಿ ಬುಡಕಟ್ಟು ಜನಾಂಗದ ಆಡಳಿತ ವ್ಯವಸ್ಥೆ ಇತ್ತು.
ಹಾಗಾದ್ರೆ ಪೂರ್ಣ ದಕ್ಷಿಣಕ್ಕ ಕಂಚಿ ಪಲ್ಲವರು ಅಂತೇಳಿ ಇದ್ರು. ಯಾವ ಪಲ್ಲವರು ಕೇಳ್ತಾರ? ಕಂಚಿಯ ಪಲ್ಲವರು. ಹಾಗಾದ್ರ ಇವರು ಮೂಲತಃ ಬ್ರಾಹ್ಮಣ ವರ್ಗ ರೀ, ಮಯೂರ ಶರ್ಮ ಅಂತ ಹೇಳಿ. ಹಾಗಾದ್ರೆ ಅಜ್ಜ ಇದ್ದ ವೀರ ಶರ್ಮ ಅಂತೇಳಿ. ಅಜ್ಜನೇ ಯಾರು ಕೇಳ್ರ? ವೀರ ಶರ್ಮ. ಹಾಗಾದ್ರೆ ಇವ್ರು ಯಾರ್ರಿ? ಮಯೂರ ಶರ್ಮ. ಇವ್ರ ಬಗ್ಗೆ ಇಲ್ಲಿ ಹೇಳ್ತೇನೆ ನೋಡ್ರಿ ಒಂದಾನ ವಿಷಯ. ಹಾಗಾದ್ರ ಮಯೂರ ಶರ್ಮ ಅಂತ ಹೇಳಿ ಇವನ ಮೊದಲ ಹೆಸರು ಮಯೂರ ಶರ್ಮ. ಶರ್ಮ ಹೋಗಿ ಏನಾದ? ವರ್ಮನಾದ. ಹ್ಯಾಂಗ ಅಂಬದು ಗೊತ್ತಿರಬೇಕು. ಶರ್ಮನಿಗೆ ತಬ್ಬ ತಂದೆ ಅವನೇ ಯಾರು ಕೇಳ ಬಂಧು ಶೇಣ ಅಂತ ಹೇಳಿ. ಮಯೂರ ಶರ್ಮನ ತಂದೆನೇ ಯಾರು ಕೇಳ ಬಂಧು ಶೇಣ. ಮೂಲತಃ ಬ್ರಾಹ್ಮಣ ವರ್ಗ. ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ದಕ್ಷಿಣ ಭಾರತ ಸಾಂಸ್ಕೃತ ಅಧ್ಯಯನ ಕೇಂದ್ರ ಐತ್ರಿ ಕಂಚಿ ಅಂತ ಹೇಳಿ. ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಸಂಸ್ಕೃತ ಅಧ್ಯಯನವನ್ನು ಮಾಡ್ಲಿಕ್ಕೆ ಕಂಚಿಗೆ ಬರ್ತಿದ್ರು. ಅದರ ವರ್ಗ ಯಾವ್ದಕ್ಕೆ? ಬ್ರಾಹ್ಮಣ ವೈದಿಕ ಮತಸ್ಥರಾಗಿದ್ರಿ ಅವರು. ಇವನ ತಂದೆನೆ ಯಾರು ಕೇಳ್ತಾರ? ಬಂಧು ಶೇಣ. ತಂದೆ ಬಂಧು ಶೇಣ. ಅಜ್ಜ ಇರ್ತಾನೊಬ್ಬ, ಅವನೇ ಯಾರು ಕೇಳ್ರ? ವೀರ ಶರ್ಮ ಅಂತ ಹೇಳಿ. ಅಜ್ಜನೇ ಯಾರು ಕೇಳ್ರ? ವೀರ ಶರ್ಮ. ಯಾರ ಅಜ್ಜ? ಮಯೂರ ಶರ್ಮನ ಅಜ್ಜ ವೀರ ಶರ್ಮ. ಹಾಗಾದ್ರೆ ವೀರ ಶರ್ಮನ ಮೊಮ್ಮಗನೇ ಮಯೂರ ಶರ್ಮ. ಮೊಮ್ಮಗನಿಗೆ ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ತೆಗೆದುಕೊಂಡು ಹೊಂಟಿದ್ದ. ಅವಾಗ ಕಂಚಿಯಲ್ಲಿ ಯಾರ ಆಳ್ವಿಕೆ ಇತ್ತು ಅಂತ ಹೇಳಿ ಕೇಳ್ತಾರ? ಶಿವಸ್ಕಂದ ವರ್ಮ. ಕಂಚಿಯಲ್ಲಿ ಯಾರ ಆಳ್ವಿಕೆ ಅಂತ ಹೇಳಿ ಕೇಳ್ತಾರ? ಶಿವಸ್ಕಂದ ವರ್ಮ. ಕಂಚಿ ಪಲ್ಲವರ ಸ್ಥಾಪಕನೇ ಶಿವಸ್ಕಂದ ವರ್ಮ. ಇವನ ಆಡಳಿತ ದಕ್ಷಿಣ ಭಾರತ ತುತ್ತ ತುದಿಯಲ್ಲಿ ಆಳ್ವಿಕೆ ಮಾಡಕತ್ತಿದ್ರಿ ಇವ. ಹಾಗಾದ್ರ ಅಜ್ಜ ಮತ್ತು ಮಯೂರ ಶರ್ಮ ಇಬ್ರು ತಮಿಳುನಾಡಕ್ಕ ಕಂಚಿ ಅಧ್ಯಯನಕ್ಕ ಹೊಂಟಿದ್ರ ಅವ್ರ ಪಾಪ. ಹಾಗಾದ್ರೆ ಕಂಚಿ ಇದೊಂದು ಏನು? ದಕ್ಷಿಣ ಭಾರತದ ಸಂಸ್ಕೃತ ಅಧ್ಯಯನ ಕೇಂದ್ರ ಇದು. ಕಂಚಿಗೆ ಅಧ್ಯಯನಕ್ಕಾಗಿ ತನ್ನ ಅಜ್ಜ ವೀರ ಶರ್ಮ ಮೊಮ್ಮಗನಿಗೆ ಕರ್ಕೊಂಡು ಬಂದ್ ನಿಖಿಲ ಅಧ್ಯಯನ ಅಂತ ಹೇಳೋ ಕರೀತಾರ. ಹಾಗಾದ್ರೆ ಕರೆದುಕೊಂಡು ಬಂದ ಸಂದರ್ಭದಲ್ಲಿ ಒಂದ್ ದಿನ ಅವರು ಅಲ್ಲಿಂದ ಇಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಸಾಯಂಕಾಲ ಆಯ್ತು. ಕಂಚಿದಾಗೆ ಉಳ್ಕೊಂಡ್ ಬಿಟ್ರು. ಸಣ್ಣ ಕರಿಕ್ ಅಥವಾ ಸಣ್ಣ ಕೆರೆಯಲ್ಲಿ ವಾಸ ಅಥವಾ ಸಣ್ಣ ಕೆರೆಯ ಪಕ್ಕದಲ್ಲಿ ವಾಸವಾಗ್ತಾರೆ ಅವರು. ಒಂದು ದಿನ ರಾತ್ರಿ ಕಂಚಿ ಸಮೀಪ ಮಲಗಿಕೊಂಡು ಬೆಳಗಿನ ಜಾವ 4 ಗಂಟೆಗೆ ಬ್ರಾಹ್ಮಣ ಸಂಪ್ರದಾಯದಂತೆ ತಮ್ಮ ಮಡೆ ಸ್ನಾನ ಮಾಡಿ ತಮ್ಮ ಮಡೆಯ ಬಟ್ಟೆಗಳನ್ನು ಆರಲು ಹಾಕಿರ್ತಾರೆ. ಆರಲು ಹಾಕಿದ ಸಂದರ್ಭದಲ್ಲಿ ಯಾವಾಗ ಕಂಚಿಯ ಸಣ್ಣ ಕೆರೆಯಲ್ಲಿ ಸ್ನಾನ ಮಾಡಿದ್ರು, ತಮ್ಮ ಮಡೆಯ ಬಟ್ಟೆಗಳನ್ನು ಆರಲು ಹಾಕಿದ್ರು. ಆರಲು ಹಾಕಿದ ಸಂದರ್ಭದಲ್ಲಿ ಅವತ್ತೇ ಕಂಚಿ ಪಲ್ಲವರ ಅರಸನಾಗಿರ್ತಕ್ಕಂಥ ಶಿವಸ್ಕಂದ ವರ್ಮ ಏನನ್ನ ಆಚರಣೆ ಮಾಡದ? ಅಶ್ವಮೇಧ ಯಾಗ ಆಚರಣೆ ಮಾಡಿದ್ರಿ ಅವ. ಹಾಗಾದ್ರೆ ಅಶ್ವಮೇಧ ಯಾಗ ಆಚರಣೆ ಮಾಡದಲ್ಲ, ಅಶ್ವಮೇಧ ಯಾಗ ಯಾರು ಆಚರಣೆ ಮಾಡಿದ್ರು ಅಂತ ಕೇಳ್ತಾರ? ಶಿವಸ್ಕಂದ ವರ್ಮ. ಇವ ಅಶ್ವಮೇಧ ಯಾಗ ಆಚರಣೆ ಮಾಡದ. ಆ ಕಂಚಿಯ ಸಣ್ಣ ಕೆರೆಯ ಸಮೀಪ ಅವರು ಮಡೆ ಬಟ್ಟೆಗಳು ಹಾಕಿದ್ರಲ್ಲ, ಇವನ ಅಶ್ವಗಳು ಮಡೆ ಬಟ್ಟೆಗಳನ್ನು ತುಳ್ಕೊಂಡು ಹೋಗ್ಬಿಟ್ರು. ಮಡೆ ಬಟ್ಟೆಗಳನ್ನು ತುಳಿದುಕೊಂಡು ಹೋದ ಸಂದರ್ಭದಲ್ಲಿ ಕೋಪಗೊಂಡ ಮಯೂರ ಶರ್ಮ ಅಜ್ಜನಿಗೆ ಪ್ರಶ್ನೆ ಮಾಡದ. ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಬ್ರಾಹ್ಮಣರು, ಆ ಕ್ಷತ್ರಿಯ ಕುಲರ ಯಾರು ಅಶ್ವಗಳ ನಮ್ಮ ಮಡೆ ಬಟ್ಟೆಗಳನ್ನು ತುಳ್ಕೊಂಡು ಹೋಗ್ಯವಲ್ಲ, ಅವನಿಗೆ ನಾನು ನ್ಯಾಯ ಕೇಳಕ್ಕೆ ಅವನ ಸಾಮ್ರಾಜ್ಯಕ್ಕೆ ಹೋಗ್ತೀನಿ ಅಂತೇಳಿ ಅಜ್ಜಗೆ ಹೇಳದ. ಅಜ್ಜ ಹೇಳದ ಮೊಮ್ಮಗನಿಗೆ, ಐಸ ಮತ್ ಕರೋ ಬಿಟ್ಟ ಅಂದ. ನಾವಿಲ್ಲ ಬಟ್ಟಿ ಹಾಕಿದ ಅವನಿಗೇನು ಕನಸು ಬಿದ್ದ ಏನ್ ಎಲ್ಲ ಕ್ಷಮಸ್ ಬಿಡೋತ್ತಂದ. ಆದ್ರೆ ಕ್ಷಮಸ್ಲಿಲ್ರಿ ಅವ. ಯಾವಾಗ ತಮ್ಮ ಮಡೆ ಬಟ್ಟೆಗಳನ್ನ ಅಶ್ವಗಳು ಕ್ಷತ್ರಿಯ ಕುಲದ ಅರಸನ ಅಶ್ವಗಳು ತುಳ್ಕೊಂಡು ಹೋಗ್ಯಾವಲ್ಲ, ಶ್ರೇಷ್ಠ ಕುಲವಾಗಿರ್ತಕ್ಕಂಥ ಬ್ರಾಹ್ಮಣ ಕುಲಕ್ಕೆ ಅವಮಾನ ಆಯ್ತು. ಆದ ಕಾರಣಕ್ಕ ನ್ಯಾಯ ಕೇಳಕ್ ಹೋದಿವ. ನ್ಯಾಯ ಕೇಳಕ್ ಹೋದಾಗ ಅವ ಸಿಂಹಾಸನ ಮೇಲೆ ಕುಂತಿದ್ದ, ರಾಜ್ಯ ಗಾಂಭೀರ್ಯದಲ್ಲಿ ಕುಂತಿರ್ತಾನ. ಮುಖದಲ್ಲಿ ಮಂದಹಾಸ, ರಾಜ್ಯನ ಮುಖದಲ್ಲಿ ಏನೋ ಒಂದು ವಿಶಿಷ್ಟವಾದ ಕಳೆ ಬಂದಿತ್ತು. ಯಾಕಂದ್ರೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ದಲ್ಲ, ಅವಾಗ ಅವ ಸಿಂಹಾಸನ ಮೇಲೆ ಕುಂತಿದ್ದ. ಇವ ಪ್ರಶ್ನೆ ಮಾಡದು ಮಯೂರ ಶರ್ಮ, ನಿನ್ನ ಅಶ್ವಗಳು ನನ್ನ ಮಡಿ ಬಟ್ಟೆಗಳು ತುಳ್ಕೊಂಡು ಹೋಗ್ಯಾವತ್ತಂದವ. ನಾ ಏನ್ ಮಾಡ ದೋಸ್ತ ಅಂದವ, ತುಂಬ ಸಭೆಯಲ್ಲಿ ಅವಮಾನ ಮಾಡಿಬಿಟ್ಟ. ಹಾಗಾದ್ರ ಮಡಿ ಬಟ್ಟೆಗಳನ್ನ ತುಳ್ಕೊಂಡು ಹೋಗ್ಯಾವ, ನಾ ಏನ್ ಮಾಡ್ಲತ್ತೇಳಿ ಪ್ರಶ್ನೆ ಮಾಡದೆ. ಯಾರು? ಶಿವಸ್ಕಂದ ವರ್ಮ ತುಂಬು ಸಭೆಯಲ್ಲಿ ಮಯೂರ ಶರ್ಮನಿಗೆ ಅವಮಾನ ಮಾಡಿಬಿಟ್ಟು.
ಆ ಅವಮಾನವನ್ನ ಆತ ಸಂಪೂರ್ಣವಾಗಿ ಸ್ವೀಕರಿಸ್ಕೊಂಡ. ಅವಮಾನವೇ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ ಎಂದು ತಿಳಿದು ತನ್ನ ಅವಮಾನವಾಗಿದ್ದು ಸಹಿಸಿಕೊಳ್ಳಕ್ಕಾಗಲಿಲ್ಲ ಮಯೂರ ಶರ್ಮನಿಗೆ. ಇಲ್ಲೇ ಸಮೀಪ ಕಂಡು ಬರ್ತಕ್ಕಂಥ ಆ ತಮಿಳುನಾಡಿನ ಅಥವಾ ಆಂಧ್ರ ಪ್ರದೇಶದ ಗುಡ್ಡಗಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗದ ಸೈನ್ಯ ಕಟ್ಟದ್ರಿ ಅವ. ಹಾಗಾದ್ರೆ ಸೈನ್ಯ ಕಟ್ಟಬೇಕಾಗಿ ಅದು ಅವಮಾನ ಆಯಿತು. ಅವಮಾನ ಆಗಿದ್ದು ಏನು ಅಂದ್ರೆ ಸೇಡ್ ತೀರಿಸ್ಕೊಳ್ಬೇಕೀಗ. ಯಾರ ವಿರುದ್ಧ? ಶಿವಸ್ಕಂದ ವರ್ಮನ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಬೇಕಾಯ್ತು. ಆಂಧ್ರ ಪ್ರದೇಶದ ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಈತ ಅಲ್ಲಿನ ಬುಡಕಟ್ಟು ಜನಾಂಗದ ಸೈನ್ಯವನ್ನು ಕಟ್ಟಿ ಇವನ ಮೇಲೆ 3 ಬಾರಿ ದಾಳಿ ಮಾಡ್ತಾನ. ಹುಚ್ಚನಾಗಿ ಹೊಡೆದಂಗ ಹೊಡೆದಿದ್ದಕ್ಕೆ ಅವನ ಶೌರ್ಯಕ್ಕೆ ಇವ ಮೆಚ್ಚಬೇಕಾಯ್ತು. ಹಾಗಾದ್ರೆ ಇವನಿಗೆ ಸೋಲಿಸ್ಬೇಕಾದ್ರ ಅವ ಏನೇನ್ರ ತ್ಯಾಗ ಮಾಡ್ಯಾನ. ಒಂದು ಅವಮಾನವನ್ನ ಮಯೂರ ಶರ್ಮ ತನ್ನ ಹೆಸರು ಬದಲಾಯಿಸ್ಕೊಂಡ, ತನ್ನ ವರ್ಣವನ್ನು ಬದಲಾಯಿಸ್ಕೊಂಡ, ಕೈಯಲ್ಲಿ ದರ್ಬೆ ಹಿಡಿ ಅವ ಖಡ್ಗ ಓಡಾಡಕತ್ತ, ನಿಕ್ಕ ಕೊಳ್ಳಿ ಓಡಾಡಕತ್ರಿ ಅವ ಕ್ಯಾಂಡಿಡೇಟ್ ಯಾರಿಗ್ ಕಡಿಲಕ್ಕ? ಶಿವಸ್ಕಂದ ವರ್ಮನ. ಯಾಕಂದ್ರೆ ಅವಮಾನ ಮಾಡ್ಯಾನವ. ಹಾಗಾದ್ರೆ ಇವ ತನ್ನ ಜೀವನದಲ್ಲಿ ಅವಮಾನ ಆದ ಕೂಡಲೇ ಏನೇನು ಮಾಡ್ದ? ತನ್ನ ಹೆಸರು ಬದಲಾಯಿಸ್ಕೊಂಡ. ಶರ್ಮ ಹೋಗಿ ವರ್ಮನಾದ, ಬ್ರಾಹ್ಮಣ ಹೋಗಿ ಕ್ಷತ್ರಿಯನಾದ, ದರ್ಬೆ ಹಿಡಿಯೋ ಕೈಯ ಖಡ್ಗ ಹಿಡದ. ಖಡ್ಗ ಹಿಡಿದು ಮಯೂರ ಶರ್ಮನ್ ಅಂತೇಳಿ ಹೆಸರು ಪಡೆದುಕೊಂಡು ಕಂಚಿ ಪಲ್ಲವರ ಅರಸನಾಗಿರ್ತಕ್ಕಂಥ ಶಿವಸ್ಕಂದ ವರ್ಮನ ಮೇಲೆ ದಾಳಿ ಮಾಡಿ 3 ಬಾರಿ ಉಳ್ಯಾಡ್ಸಿ ಹೊಡಿತಾನ. ಅವಾಗ ಅವನ ಶೌರ್ಯಕ್ಕೆ ಮೆಚ್ಚಿ ಮಲಪ್ರಭಾ ನದಿ ತೀರ ಪ್ರದೇಶ ಇರ್ತಕ್ಕಂಥ ಪರಿಹಾರ ಭಾಗವನ್ನು ಬಿಟ್ಟು ಕೊಟ್ಟಿನ ಮುಂದೆ ನೀನೇ ಆಡಳಿತ ಮಾಡತ್ ಹೇಳಿ. ಹಾಗಾದ್ರೆ ಹೇಳ್ದವನೇ ಯಾರು ಕೇಳ? ಮಯೂರ ಶರ್ಮ. ಶರ್ಮ ಹೋಗಿ ಏನಾದ? ವರ್ಮನಾದ. ಬ್ರಾಹ್ಮಣನ್ ಹೋಗಿ ಕ್ಷತ್ರಿಯನಾದ. ದರ್ಬೆ ಹಿಡಿಯೋ ಕೈಯ ಖಡ್ಗ ಹಿಡದ. ಸಾಮ್ರಾಜ್ಯದ ಪ್ರಸಿದ್ಧ ಅಥವಾ ಸ್ಥಾಪಕ ಅನಿಸ್ಕೊಂಡ. ಈ ಮನೆತನ ಸ್ಥಾಪಕನೇ ಮಯೂರ ಶರ್ಮ. ಶರ್ಮ ಹೋಗಿ ಏನಾದ? ವರ್ಮನಾದ. ಹಾಗಾದ್ರ ಪಲ್ಲವರನ್ನು ಸೋಲಿಸಿ ಕದಂಬ ರಾಜ್ಯವನ್ನು ಸ್ಥಾಪಿಸಾನ. ಇದು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹಾಗಾದ್ರೆ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಯಾರೆಂಬುದು ಗೊತ್ತಾಯ್ತು. ಸಾಮ್ರಾಜ್ಯ ಹೆಂಗ್ ಅಧಿಕಾರ ಬಂತು ಎಂಬ ಪ್ರಾರಂಭಿಕ ಕಥೆಯನ್ನು ಗೊತ್ತಿರಬೇಕು. ಗೊತ್ತಾಯ್ತೋ ಇಲ್ಲ? ಗೊತ್ತಾಯ್ತು. ಹಾಗಾದ್ರೆ ಇವ ಅಧಿಕಾರ ಬಂದ ಕೂಡಲೇ ಏನೇನು ಮಾಡಿದ್ರಿ? ಬ್ರಾಹ್ಮಣರಿಗೆ 144 ಹಳ್ಳಿಗಳನ್ನು ಬಿಟ್ಟುಕೊಟ್ಟು, ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಕೆರೆಯನ್ನ ಕಟ್ಟಿಸ, ಆ ಕೆರೆಯ ಒಡ್ಡನ್ನು ಎತ್ತರಿಸಿದನು. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಚಂದ್ರವಳ್ಳಿ, ಚಿತ್ರದುರ್ಗ. ಚಂದ್ರವಳ್ಳಿ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ? ಕದಂಬರ ಬಗ್ಗೆ ತಿಳಿಸುತ್ತದೆ. ಹಾಗಾದ್ರೆ ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ಎತ್ತರಿಸ್ಯಾನ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಣ ಬರ್ತದ. ಹಾಗಾದ್ರೆ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಕೇಳ? ಮಯೂರ ವರ್ಮನಿಗೆ ಸಂಬಂಧಪಟ್ಟಿದ್ದು. ತನ್ನ ಆಸ್ಥಾನ ಇರತಕ್ಕಂಥ 144 ಜನ ಬ್ರಾಹ್ಮಣರಿಗೆ ಅನೇಕ ಭೂಮಿಯನ್ನು ಬಿಟ್ಟು ಕೊಡ್ತಾನ. ಭೂಮಿಯನ್ನು ದತ್ತಿಯಾಗಿ ಕೊಡ್ತಾನ. ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನ. ಉತ್ತರಾಧಿಕಾರಿ ಬಂದರು ಅಷ್ಟೊಂದು ಸಮರ್ಥರಿರ್ಲಿಲ್ಲ. ಹಾಗಾದ್ರೆ ಇವನ ಉತ್ತರಾಧಿಕಾರಿ ಬಂದು ಯಾರು ಅಂತ ಹೇಳಿ ಕೇಳ್ತಾರ. ಹಾಗಾದ್ರೆ ಯಾರ ಉತ್ತರಾಧಿಕಾರಿ ರೀ? ಇವರ ನಾಣ್ಯನೇ ಪದ್ಮಟಂಕ ಅಂತ ಹೇಳ್ರಿ. ಇವ್ರ ನಾಣ್ಯ, ಇವರ ನಾಣ್ಯ ಪದ್ಮಟಂಕ. ಹಾಗಾದ್ರೆ ಇವರ ಮನೆತನ ಸ್ಥಾಪಕ ಮಯೂರ ಶರ್ಮ. 4 ಜನರ ಗೊತ್ತಿರಬೇಕು. ಇವ್ರ 4 ಜನ ಗೊತ್ತಿರಬೇಕು. ಯಾಕಂದ್ರೆ ಈ KE ಎಕ್ಸಾಮ್ ನಡ್ಸಕತ್ತದ್ರಿ. ಕಾಲಾನುಕ್ರಮವಾಗಿ ಕೇಳ್ರಿ ಅಥವಾ ಬರೀರಿ ಅಂತ ಹೇಳಿ ಕೊಡಕತ್ತಾನ. ಬಾಳ ವಜ್ಜ ನಡೆದು ಎಕ್ಸಾಮ್. ಫಸ್ಟ್ ಸ್ಥಾಪಕ ಮಯೂರ ಶರ್ಮ, ಅವಂದಾದ ನಂತರ ಕಂಗವರ್ಮ, ಕಂಗ ಆದ ನಂತರ ಭಗೀರಥಿ ವರ್ಮ, ಆಮೇಲೆ ರಘುನಾಥ, ಆಮೇಲೆ ಕಾಕುತ್ಸ ವರ್ಮನೇ ಪ್ರಸಿದ್ಧ ಅದರಿ. ಹಿಂಗ್ ಗೊತ್ತಿರ್ಬೇಕು. KE ಬಹಳ ಡೀಪ್ ಓದಬೇಕ್ರಿ. ಎಲ್ರ 1 ಲೈನ್ ಕ್ವಶನ್ ಓದ್ತೀನಂದ್ರ ಇವತ್ತೇ ಕಾಪಿ ಗೀಪಿ ಮುಚ್ಚಿಟ್ಟು ಸೀದಾ ಮನೆಗೆ ಹೋಗೋದು ಬಹಳ ಉತ್ತಮ ಅದು. ಹಾಗಾದ್ರೆ ಈ ಮನೆತನದ ಸ್ಥಾಪಕ ಮಯೂರ ಶರ್ಮ. ಉತ್ತರಾಧಿಕಾರಿ ಬಂದ ಕಂಗವರ್ಮ ಅಂತ ಹೇಳಿ. ಇಲ್ಲಿ ವಾಕಟಕ ಮನೆತನ ಅಂತೇಳಿ ಇತ್ತು. ವಾಕಟಕ ಮನೆತನದ ಅರಸನೊಬ್ಬ ಇದ್ರಿ ಇಲ್ಲಿ ವಿದ್ಯಾಸೇನ ಅಂತೇಳಿ, ವಿಂಧ್ಯಾಸೇನ. ಹಾಗಾದ್ರೆ ಉತ್ತರಾಧಿಕಾರಿ ಬಂದ ಯಾರು ಕೇಳಿದ್ರೆ ಕಂಗವರ್ಮ. ಇನ್ನೊಂದು ಸಾಮ್ರಾಜ್ಯದ ಬಗ್ಗೆ ತಿಳಿಸುವ ಶಾಸನಗಳೇ ಯಾವುವು ಅಂತ ಹೇಳಿ ಕೇಳ್ತಾನ. ಹಾಗಾದ್ರೆ ಇವ್ರ ಅಥವಾ ಸಾಮ್ರಾಜ್ಯದ ಬಗ್ಗೆ ತಿಳಿಸುವ ಶಾಸನಗಳು ನೋಡಿ. ಹಲಸಿ ಶಾಸನ ಅದ, ಹಲಮಿಡಿ ಶಾಸನ ಅದ, ತಾಳಗುಂದ ಶಾಸನ ಅದ, ಗುಡ್ನಾಪುರ ಶಾಸನ ಅದ. ಇವೆಲ್ಲಾ ಶಾಸನಗಳು ಕದಂಬರ ಬಗ್ಗೆ ತಿಳಿಸ್ತಾವ. ಇದು ಕದಂಬ ಸಾಮ್ರಾಜ್ಯದ ಇಷ್ಟು ಬೇಸಿಕ್ ರೀ ಇದು.
ಇನ್ನ ಇವ್ರದ್ದು ಮುಗುದಿಲ್ಲ ಈ ಸಾಮ್ರಾಜ್ಯ. ನೆಕ್ಸ್ಟ್ ಉತ್ತರಾಧಿಕಾರಿ ಬಂದೋನಿ ಯಾರು ಕೇಳ್ರ ಕಂಗವರ್ಮ ಅಂತ ಹೇಳಿ. ಕಂಗವರ್ಮ ಅಧಿಕಾರಕ್ಕೆ ಬಂದ ಕೂಡಲೇ ಈತ ಅಸಮರ್ಥನಾಗಿದ್ದ. ಯಾವ ವರ್ಮ ಅಧಿಕಾರ ಬರ್ತಾನ್ರಿ? ಕಂಗವರ್ಮ. ಕಂಗವರ್ಮ ಅಸಮರ್ಥನಾದ ಕಾರಣಕ್ಕಾಗಿ ವಾಕಟಕ ಮನೆತನದ ಅರಸನಿದ್ದಿಲ್ಲೊಬ್ಬ. ಹಾಗಾದ್ರ ವಾಕಟಕ ಮನೆತನದ ಅರಸನಾಗಿರ್ತಕ್ಕಂಥವನೇ ಯಾರು ಕೇಳ್ತಾರ? ವಿಂಧ್ಯಾಸೇನ. ಹಾಗಾದ್ರ ಈ ವಿಂಧ್ಯಾಸೇನ ಏನ್ ಮಾಡದ ಅಂತ ಹೇಳಿ ಕೇಳ ಕಂಗವರ್ಮನ ಮೇಲೆ ದಾಳಿ ಮಾಡಿ ಆತನ ಹಿಡಿತಾ ಇರ್ತಕ್ಕಂಥ ಕುಂತಲ ನಾಡು ಎಂಬ ಪ್ರದೇಶವನ್ನು ಗೆಲ್ಕೊಳ್ತಾನ. ಹಾಗಾದ್ರೆ ಇವ ಅಧಿಕಾರ ಬಂದ ಕೂಡಲೇ ಸಾಮ್ರಾಜ್ಯದ ಘನತೆ ಕಡಿಮೆ ಪ್ರಮಾಣ ಆಯ್ತು. ಸಾಮ್ರಾಜ್ಯದ ಘನತೆನೇ ಒಂದ್ ಮಟ್ಟಿಗೆ ಕೆಳಗೆ ಹೋಗ್ಬಿಡುತ್ತು. ಹಾಗಾದ್ರೆ ಯಾರ ಕಾಲದಲ್ಲಿ ಸಾಮ್ರಾಜ್ಯದ ಘನತೆಗೆ ಧಕ್ಕೆ ಬಂತು? ಕಂಗವರ್ಮ. ಕಂಗವರ್ಮನಾದ ನಂತರ ನೆಕ್ಸ್ಟ್ ಉತ್ತರಾಧಿಕಾರಿಯಾಗಿ ಬಂದರು. ಹಾಗಾದ್ರೆ ಕಂಗವರ್ಮನ ಕಾಲದಾಗ ದಾಳಿ ಮಾಡಿದವ್ರೆ ಯಾರು ಕೇಳ್ತಾರ? ವಾಕಟಕ ಮನೆತನದ ಅರಸನಾಗಿರ್ತಕ್ಕಂಥ ಈ ವಿಂಧ್ಯಾಸೇನ ದಿಕ್ಕತ್ತು ದಾಳಿ ಮಾಡ್ತಾನ್ರಿ. ಕಂಗವರ್ಮನನ್ನು ವಾಕಟರ ಕೈಯಲ್ಲಿ ಸೋಲನ್ನು ಅನುಭವಿಸಿದಾನು. ಹಾಗಾದ್ರೆ ಇವ ಯಾವಾಗ ಸೋತ ನಂತರ ಸಾಮ್ರಾಜ್ಯಕ್ಕೆ ಧಕ್ಕಿ ಬರ್ತದ. ಬಂದ ನಂತರ ಸಿಂಹಾಸನ ನಂತರ ಅವನ ಮಗ ಅಧಿಕಾರ ಬರ್ತಾನ, ಅವನೇ ಭಗೀರಥ. ಇವನ ಉತ್ತರಾಧಿಕಾರಿ ಬಂದ ಅವನ ಮಗನೇ ಭಗೀರಥಿ ವರ್ಮ ಅಂತ ಹೇಳಿ. ಯಾರ ಉತ್ತರಾಧಿಕಾರಿ ಬಂದ? ಕಂಗವರ್ಮನ ಮಗ. ಕಂಗವರ್ಮನ ಮಗನಾದ ಭಗೀರಥಿ ಅಧಿಕಾರಕ್ಕೆ ಬಂದ ಕೂಡಲೇ ಸಾಮ್ರಾಜ್ಯದ ಘನತೆ ಉನ್ನತ ಮಟ್ಟಕ್ಕೆ ತಲುಪಿಸ್ರಿವ. ತಮ್ಮ ಸಾಮ್ರಾಜ್ಯ ಡೌನ್ ಆಲಕ್ಕೆ ಯಾರ ಕಾರಣ ಅಂತ ಹೇಳಿ ಮೊದಲು ಪತ್ತೆ ಹೇಳ್ದ. ಸೇಡ್ ತೀರ್ಸ್ಕೊಂಡಿತ. ವಾಕಟಕದ ಅರಸನಾಗಿರ್ತಕ್ಕಂಥ ವಿಂಧ್ಯಾಸೇನ ಡಿಲೀಟ್ ಮಾಡಿ ತೆಗಿತಾನ. ಹಾಗಾದ್ರೆ ಸಾಮ್ರಾಜ್ಯ ಮಾತ್ರ ಯಾರ ಕಾಲದಲ್ಲಿ ಉನ್ನತ ಮಟ್ಟದಲ್ಲಿ ಇತ್ತು? ಯಾರ ಕಾಲದಲ್ಲಿ ಉನ್ನತ ಮಟ್ಟಕ್ಕೆ ತಲುಪ್ತು ಅಂತ ಹೇಳಿ ಕೇಳ್ತಾರ ಭಗೀರಥಿ ವರ್ಮ. ಈತ ಹೊರಡಿಸಿದ ನಾಣ್ಯನೇ ಯಾವಾಗ ಕೇಳ್ತಾನ? ಭಗಿ ಅಂತ ಹೇಳಿ. ಹಾಗಾದ್ರೆ ಈತನ ಬಿರುದೇನಿತ್ರಿ? ಕದಂಬ. ಕದಂಬ ಕುಟುಂಬದ ಪ್ರಚ್ಛನ್ನ ಜನ್ಮ ಅಂತಾರೆ ಇವನಿಗೆ. ಹಾಗಾದ್ರೆ ಕದಂಬ ಕುಟುಂಬದ ಪ್ರಚ್ಛನ್ನ ಜನ್ಮ. ಈ ಬಿರುದು ಹೊಂದದವರೇ ಯಾರು ಕೇಳ್ತಾರ? ಭಗೀರಥಿ ವರ್ಮ. ಹಾಗಾದ್ರೆ ಈತ ಯಾರ ಸಮಕಾಲೀನವನಾಗಿದ್ದ? ಎರಡನೇ ಚಂದ್ರಗುಪ್ತ. ಹಾಗಾದ್ರೆ ಎರಡನೇ ಚಂದ್ರಗುಪ್ತನೊಂದಿಗೆ ಉತ್ತಮವಾದ ಬಾಂಧವ್ಯ ಬೆಳೆಸಿದ್ದ. ಆದ ಕಾರಣಕ್ಕ ಎರಡನೇ ಚಂದ್ರಗುಪ್ತ ಇವನ ಆಸ್ಥಾನಕ್ಕ ಕಾಳಿದಾಸನಿಗೆ ಕಳಿಸ್ತಾನ. ಕಾಳಿದಾಸರ ಒಂದು ಕೃತಿಯನ್ನು ಬರಿತಾನ, ಕೌತಳೇಶ್ವರ. ಕೌತಳೇಶ್ವರ ದೌತ್ಯ ಅಂತೇಳಿ ಕೌತಳೇಶ್ವರ ದೌತ್ಯ ಎಂಬ ಕೃತಿಯನ್ನು ಬರಿತಾನ. ಅವನೇ ಯಾರು ಕೇಳಿದ್ರ ಕಾಳಿದಾಸ. ಯಾರ ಆಸ್ಥಾನಕ್ಕೆ ಭೇಟಿ ನೀಡದ ಅಂದ್ರೆ ಭಗೀರಥಿ ವರ್ಮ ಅಂತ ಹೇಳಿ. ಸ್ಥಾಪಕ ಮಯೂರ ಶರ್ಮ, ಕಂಗವರ್ಮ, ಭಗೀರಥಿ ವರ್ಮ. ಇವನಾದ ನಂತರ ಕಾಕುತ್ಸ ವರ್ಮ ಅಧಿಕಾರಕ್ಕೆ ಬಂದ. ಹಾಗಾದ್ರೆ ಇವ್ ನಂತರ ಅಧಿಕಾರಕ್ಕೆ ಬಂದವನೇ ಯಾರ್ರಿ? ರಘುನಾಥ ವರ್ತನ ಅಷ್ಟೊಂದು ಸಮರ್ಥರಿರ್ಲಿಲ್ಲ. ಕಾಕುತ್ಸ ವರ್ಮ ಅಂತೇಳಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯರಿ ಇವರು. ಕಾಕುತ್ಸ ವರ್ಮ ಏನು? ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಮಾಡಿದ್ರಿ ಅವರು. ಯಾರು? ಕಾಕುತ್ಸ ವರ್ಮ. ಹಾಗಾದ್ರೆ ಯಾರ ಉತ್ತರಾಧಿಕಾರಿ ಬಂದ? ರಘುನಾಥ. ಹಾಗಾದ್ರೆ ನೆಕ್ಸ್ಟ್ ಕಾಕುತ್ಸ ವರ್ಮ ಭಾರತದ ಕದಂಬ ದಕ್ಷಿಣ ಭಾರತದಲ್ಲಿ ಇವ್ರು ಏನು ಅಂತೇಳಿ ಕೇಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಾಡ್ರಿ ಅವ್ರು. ಕದಂಬ ಮನೆತನದ ಎಂತ ದೊರೆ ಕೇಳ್ತಾನ? ಪ್ರಸಿದ್ಧ ದೊರೆ. ಪ್ರಸಿದ್ಧ ದೊರೆ. ಹಾಗಾದ್ರೆ ಇವ್ರಿಗೆ ಸಂಬಂಧಪಟ್ಟ ಶಾಸನ ಯಾವಾಗ ಕೇಳ್ತಾರ? ಒಂದು ಹಲಸಿ. ಎಲ್ಲಿ ಕಂಡು ಬರುತ್ತದೆ? ಬೆಳಗಾವದ ಕಂಡು ಬರ್ತದ. ಹಲಸಿ ಶಾಸನ ಏನಾರ ವರ್ಣನೆ ಮಾಡ್ಯಾರಿ ಇವ್ರಿಗೆ. ಹಾಗಾದ್ರ ಕದಂಬ ಕುಲದ ಕೀರ್ತಿ ಸೂರ್ಯ ಅಂತೇಳಿ ಘೋಷಣೆ ಮಾಡ್ಯಾರಿ ಇವ್ರಿಗೆ. ಕದಂಬ ಕುಲದ ಕೀರ್ತಿ ಸೂರ್ಯ ಅಂತಾರ. ನೆಕ್ಸ್ಟ್ ಹಾಗಾದ್ರೆ ಇವ್ರು ಇನ್ನೊಂದು ಬಿರುದು ಏನು ಕೇಳ್ತಾರ? ಕದಂಬ ಕುಲದ ಕುಟುಂಬದ ಕುಲಭೂಷಣ ಅಂತಾರ.
ಕದಂಬ ಕುಟುಂಬದ ಕುಲಭೂಷಣ ಅಂತೇಳಿ ಬಿರುದು ಕರೀತಿದ್ರಿ ಅವ್ರಿಗೆ. ಹಾಗಾದ್ರೆ ಇವ್ರ ಸಾಧನೆರ ಏನದ ರೀ? ಆಡಳಿತ ಭಾಷೆನೆ ಏನಾಗ ಮಾಡಿದ್ರ ಕೇಳ್ತಾರ? ಕನ್ನಡ. ಯಾರ ಕಾಲದಲ್ಲಿ ಆಡಳಿತ ಭಾಷೆ ಕನ್ನಡವಾಗಿತ್ತು? ಕಾಕುತ್ಸ್ಥವರ್ಮ. ಹಾಗಾದ್ರೆ ಕಾಕುತ್ಸ್ಥವರ್ಮನ ಮಗನೇ ಯಾರು ಕೇಳ್ತಾರ? ಶಾಂತಿವರ್ಮ. ಇವರ ಮಗನೇ ಯಾರು ಕೇಳಿದ್ರ? ಶಾಂತಿವರ್ಮ. ತಾನು ಬದುಕಿರುವಾಗಲೇ ತನ್ನ ಮಗನನ್ನು ಪಟ್ಟಾಭಿಷೇಕ ತಂದ್ರೆ, ಗಂಡು ಮಗ ಇವ, ತಾನು ಬದುಕಿರುವಾಗಲೇ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿದ್ದ. ನಾನು ಮರಣ ಹೊಂದಿದರೆ ನಾನು ಉತ್ತರಾಧಿಕಾರಿ, ನನ್ನ ಮಗನೇ ಬರ್ಬೇಕಂತ ಹೇಳ್ತಾನ. ಹಾಗಾದ್ರೆ ಇವನ ಕಾಲ ಪ್ರಸಿದ್ಧವಾಗಿ ಇನ್ನೇನ್ರ ಅದಾರಿ? ಹಲ್ಮಿಡಿ ಶಾಸನ ಹೊರಡಿಸ್ತಾನ. ಯಾವ ಶಾಸನ ಕೇಳ್ತಾರ? ಹಲ್ಮಿಡಿ ಶಾಸನ. ಯಾರ ಕಾಲದಲ್ಲಿ ಹಲ್ಮಿಡಿ ಶಾಸನ ಹೊರಡಿಸಲಾಯ್ತು? ಕಾಕುತ್ಸ್ಥವರ್ಮ. ಹಲ್ಮಿಡಿ ಶಾಸನ ಬಗ್ಗೆ ಏನೇನ್ರ ಅದ? ಪಾಟ್ 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 ಗೊತ್ತಿರಬೇಕು. ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಹಾಸನ್. ಹಾಸನ ಜಿಲ್ಲೆ. ಯಾವ ತಾಲೂಕು ಕೇಳ್ತಾರ? ಬೇಲೂರು ತಾಲೂಕಿನ ಪುಟ್ಟ ಗ್ರಾಮನೇ. ಯಾವಾಗ ಕೇಳಿದ್ರ? ಹಲ್ಮಿಡಿ. ಅವಧಿ ಕೇಳ್ತಾರ? ಕ್ರಿಸ್ತ ಶಕ 450. ಹೊರಡಿಸಿದವರೇ ಯಾರು ಕೇಳ್ತಾರ? ಕಾಕುತ್ಸ್ಥವರ್ಮ. ಹೊರಡಿಸಿದವನೇ ಯಾರು ಕೇಳಿದ್ರ? ಕಾಕುತ್ಸ್ಥವರ್ಮ. ಹೊರಡಿಸಿದವರು ಕಾಕುತ್ಸ್ಥವರ್ಮ ಅಂತ ಹೇಳಿ. ಹಾಗಾದ್ರೆ ಇದು ಯಾವ ಭಾಷೆಯಲ್ಲಿ ಕಂಡು ಬರುತ್ತದೆ? ಪೂರ್ವ ಹಳೆಗನ್ನಡದಾಗ ಅದರಿ ಇದು. ಯಾವ ಭಾಷೆ ಕೇಳಿದ್ರ? ಪೂರ್ವ ಹಳೆಗನ್ನಡ ಭಾಷೆಲ್ಲದ. ಪೂರ್ವ ಹಳೆಗನ್ನಡ ಭಾಷೆದಾಗ ಇದಕ್ಕ ಪಲ್ಮಿಡಿ ಅಂತಿದ್ರು. ಹಾಗಾದ್ರೆ ಎಷ್ಟು ಸಾಲುಗಳದಾವ ಅಂತ ಹೇಳಿ ಕೇಳ್ತಾರ? 16 ಸಾಲುಗಳದಾವ. ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವಾಗ ಕೇಳ್ತಾನ? ಹಲ್ಮಿಡಿ ಶಾಸನ ಅಂತೇಳಿ ಕರಿಬೇಕು. ಹಾಗ ಎಂತ ಶಾಸನ ಕೇಳ್ತಾರ? ಹಲ್ಮಿಡಿ. ಒಟ್ಟು ಸಾಲುಗಳ ಸಂಖ್ಯೆ 16 ಸಾಲುಗಳದಾವ. ಹಾಗಾದ್ರೆ ಮೇಲ್ಭಾಗದಲ್ಲಿ ಏನು ಅಂತೇಳಿ ಕೇಳ್ತಾನ? ಸುದರ್ಶನ ಚಕ್ರ ಅದ. ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರ ಅದ. ಇದಕ್ಕ ನಾವು ದಾನ ಶಾಸನ ಅಂತ ಹೇಳಿ ಕರಿತೇವ್. ಎಂತ ಶಾಸನ ಅನ್ಬೇಕು? ದಾನ ಶಾಸನ. ಹಾಗಾದ್ರ ನಾಗೇಶ ಮತ್ತು ಮುರುಗೇಶ ಅಂತ ಹೇಳಿದ್ರು. ಅವರ ಸಾಮ್ರಾಜ್ಯಕ್ಕ ದಾಳಿ ಹೋಗಿ ದಯೆಯನ್ನು ಸಾಧಿಸ ಕಾರಣಕ್ಕ ಅವ್ರಿಗೆ ಒಂದಿಷ್ಟು ಪ್ರದೇಶ ದಾನ ಮಾಡ್ತಾನ. ಆದ ಕಾರಣಕ್ಕ ಇದೊಂದು ದಾನ ಶಾಸನ ಅಂತೇವ್. ಇದನ್ನು ಪತ್ತೆ ಹಚ್ಚಿದವ್ರು ಯಾರ್ರಿ? ಎಂ.ಎಚ್. ಕೃಷ್ಣ. ಎಂ.ಎಚ್. ಕೃಷ್ಣ ಅಂದ್ರೆ ಮತ್ತೆ ಮಹಾರಾಷ್ಟ್ರ ಕೃಷ್ಣ ಅಲ್ಲ. 1936ರಲ್ಲಿ ಈ ಶಾಸನವನ್ನು ಪತ್ತೆ ಹಚ್ಚಲಾಯಿತು. ಯಾವ ಶಾಸನ ಇದು? ಹಲ್ಮಿಡಿ. ಪೂರ್ವ ಹಳೆಗನ್ನಡ ಭಾಷೆದ ಪಲ್ಮಿಡಿ ಅಂತಿದ್ರೆ, ಕನ್ನಡ ಭಾಷೆದ ಹಲ್ಮಿಡಿ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡು ಬರುತ್ತದೆ. ಮೇಲ್ಭಾಗದ ಸುದರ್ಶನ ಚಕ್ರದ 16 ಸಾಲುಗಳದಾವ. ಇದೊಂದು ದಾನ ಶಾಸನ ಅದ. ಹಾಗಾದ್ರೆ ಕರ್ನಾಟಕ ದೊರೆತ ಇದೊಂದು ಕನ್ನಡ ಭಾಷೆಯಲ್ಲಿ ಉಪಲಬ್ಧ ಇರುವ ಶಾಸನ. ತಾನು ಬದುಕಿರುವಾಗಲೇ ತನ್ನ ಮಗನನ್ನು ಪಟ್ಟಾಭಿಷೇಕ ಮಾಡಿದ್ದ. ಹಾಗಾದ್ರೆ ಇವನ ಮಗನೇ ಯಾರು ಕೇಳಿದ್ರ? ಶಾಂತಿವರ್ಮ. ಹಾಗಾದ್ರೆ ಈತನ ಮಗನೇ ಯಾರು ಕೇಳಿದ್ರ? ಶಾಂತಿವರ್ಮ ಅಂತ ಹೇಳಿ. ಯಾರ ಮಗ ರೀ ಆತ? ಕಾಕುತ್ಸ್ಥವರ್ಮ. ತನ್ನ ಮಗನಾದ ಶಾಂತಿವರ್ಮ ಹಾಗಾದ್ರೆ ತನ್ನ ತಂದೆ ಅಧಿಕಾರದಲ್ಲಿ ಇರುವಾಗಲೇ ತನ್ನ ಪಟ್ಟಾಭಿಷೇಕ ಮಾಡ್ಯಾನಂತ ತಿಳ್ಕೊಂಡು ತಂದೆಗೆ ತಕ್ಕ ಮಗ ಅನ್ಸ್ಕೊಳಕ ಒಂದು ಶಾಸನವನ್ನು ಬರೆಸ್ತಾನ ಈತ. ಹಾಗಾದ್ರೆ ಅದೇ ಶಾಸನಕ್ಕ ನಾವು ತಾಳಗುಂದ ಅನ್ನಬೇಕು. ತಾಳಗುಂದ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ? ಕಾಕುತ್ಸ್ಥವರ್ಮನ ಬಗ್ಗೆ ತಿಳಿಸುವರಿದು. ಯಾರು ಹೊರಡಿಸ್ಯಾರ? ಶಾಂತಿವರ್ಮ. ಹಾಗಾದ್ರೆ ಇದು ಯಾವ ಜಿಲ್ಲೆಯಲ್ಲಿ ಕಾಣಬರ್ತದ? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಹಲ್ಮಿಡಿ ಅಥವಾ ತಾಳಗುಂದ ಎಂಬ ಗ್ರಾಮದಲ್ಲಿ ಕಾಣಬರ್ತದ. ದೇವಾಲಯ ಕೇಳ್ತಾರ? ಪ್ರಾಣಮೇಶ್ವರ. ಯಾವ ದೇವಾಲಯದಲ್ಲಿ ಕಂಡು ಬರುತ್ತದೆ? ಪ್ರಾಣಮೇಶ್ವರ ದೇವಾಲಯದಲ್ಲಿ ಕಾಣಬರ್ತದೆ. ಈ ಶಾಸನದ ಭಾಷೆ ಕೇಳ್ತಾನ? ಸಂಸ್ಕೃತ. ಸಂಸ್ಕೃತದಲ್ಲಿ ದೊರೆತ ಕನ್ನಡದ ಮೊದಲ ಶಾಸನ ಕೇಳ ತಾಳಗುಂದ ಅನ್ಬೇಕು. ಕನ್ನಡ ಭಾಷೆಯಲ್ಲಿ ಕೇಳಂದ್ರೆ ಹಲ್ಮಿಡಿ ಅನ್ಬೇಕು. ಹಾಗಾದ್ರೆ ಈ ಶಾಸನ ಪತ್ತೆ ಹಚ್ಚಿದವರು B.L. ರೈಸ್. ಈ ಶಾಸನ ಪತ್ತೆ ಹಚ್ಚಿದವರು B.L. ರೈಸ್. ಈ ಶಾಸನ ಶಿಲ್ಪಿ ಯಾರು ಕೇಳ್ತಾರ? ಕವಿ ಕುಬ್ಜಾ. ಈ ಶಾಸನ ಶಿಲ್ಪಿನಿ ಯಾರು ಕೇಳಿದ್ರ? ಕವಿ ಕುಬ್ಜಾ. ಶಾಂತಿವರ್ಮ ತಾನು ಬದುಕಿರುವಾಗಲೇ ತನ್ನ ಮಗ ಮರಣ ಹೊಂತಾನ. ಹಾಗಾದ್ರೆ ಕಾಕುತ್ಸ್ಥವರ್ಮ ಬದುಕಿರುವಾಗಲೇ ತನ್ನ ಮಗ ಮರಣ ಹೊಂದ. ಅವನೇ ಯಾರು ಕೇಳಿದ್ರ? ಶಾಂತಿವರ್ಮ ಅಂತ ಹೇಳಿ. ಶಾಂತಿವರ್ಮ ಹೊಡಿಸ ಶಾಸನ ತಾಳಗುಂದ. ಅದು ಯಾರ ಬಗ್ಗೆ ತಿಳಿಸುತ್ತದೆ?
ಕಾಕುತ್ಸ ವರ್ಮನ ಬಗ್ಗೆ ತಿಳಿಸುತ್ತದೆ. ಎಷ್ಟು ಗೊತ್ತಿರಬೇಕು. ಹಾಗಾದ್ರೆ ಕಂಗವರ್ಮ ಅಂತೇಳಿ ಬರ್ತಾನ. ಅವನೇನ್ ಆಡಳಿತ ಇಲ್ರಿ ಕಂಗವರ್ಮ. ಈತ ಗಂಗರ ಕಾಲದಾಗ ಸೋತು ಸುಣ್ಣ ಆಗಿರ್ತಾನಿವ. ಇದು ಕಂಗವರ್ಮ ಅಲ್ಲ, ಮೃಗೇಶವರ್ಮ ಅಂತ ಹೇಳಿ. ಇವರೆಲ್ಲ ಆಡಳಿತ ಏನ್ ಮಾಡ್ಲಿಲ್ಲ ಇವ್ರು. ಶಾಂತಿ ವರ್ಮನ ಮಗನೇ ಯಾರು ಕೇಳ ಮೃಗೇಶ ಅಂತ ಹೇಳಿ. ಹಾಗಾದ್ರೆ ಇವನ್ ಕಾಲದಾಗ ಏನಾದ್ರೂ ಸಾಧನೆ ಆಯ್ತ್ರಿ, ಗಂಗಾ ವಂಶದ ಶ್ರೇಷ್ಠ ವಿನಾಶಕ ಅಂತ ಹೇಳಿ ಕರೆಸ್ಕೊಂಡು. ಆದ್ರೆ ಅಷ್ಟೊಂದು ಪ್ರಮಾಣಿಕಾರಿಯಾಗಿ ಆಡಳಿತ ಮಾಡ್ಲಿಲ್ಲ ಅವರು. ಮೃಗೇಶ ವರ್ಮ ಶಾಂತಿ ವರ್ಮನ ಮಗ ರೀ. ಹಾಗಾದ್ರ ಕಾಕುತ್ಸ ವರ್ಮ ಬದುಕಿರುವಾಗಲೇ ತನ್ನ ಮಗ ತೀರ್ಕೊಳ್ತಾನ. ಶಾಂತಿ ವರ್ಮನ ಮಗನಾದ ಮೃಗೇಶ ವರ್ಮನ ಸಾಧನೆ ಏನೂ ಇಲ್ಲ. ಹಾಗಾದ್ರೆ ಈ ಸಾಮ್ರಾಜ್ಯದ ಕೊನೆ ದೊರೆ ಯಾರು? ಎರಡನೇ ಕೃಷ್ಣ. ಹಾಗಾದ್ರೆ ವಿಷ್ಣು ಶರ್ಮನು ಅಂತಾರ, ಕೃಷ್ಣ ವರ್ಮನು ಅಂತಾರ. ಈತ ಕದಂಬ ಮನೆತನದ ಕೊನೆ ಅರಸರಿವ. ಕದಂಬ ಮನೆತನ. ಹಾಗಾದ್ರ ಕದಂಬರ ಎಂತ ದೊರೆ ಕೇಳ್ತಾರ? ಕೊನೆಯ ದೊರೆ. ಹಾಗಾದ್ರೆ ಇವ್ರ ಆಡಳಿತ ಅಂತ್ಯಗೊಳಿಸೋರು ಯಾರ್ರಿ? ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಇವರ ಆಡಳಿತವನ್ನು ಎಂಡ್ ಮಾಡೋದ್ರ ಮೂಲಕ ಅಧಿಕಾರ ಬರ್ತಾರ. ಅವರೇ ಯಾರು ಕೇಳ ಈ ಬಾದಾಮಿ ಚಾಲುಕ್ಯರು ಅಂತೇಳಿ ಕರಿಬೇಕು. ಹಾಗಾದ್ರೆ 4 ಜನ ಬಹಳ ಇಂಪಾರ್ಟೆಂಟ್ ಅದಾರ. ಫಸ್ಟಿಗೆ ಇಲ್ಲ ಮಯೂರವರ್ಮ, ಕಂಗವರ್ಮ, ಭಗೀರಥಿ ವರ್ಮ, ರಘುನಾಥ, ಆಮೇಲೆ ಕಾಕುತ್ಸ ವರ್ಮ ಅಂತೇಳಿ ಅನುಕ್ರಮವಾಗಿ ಎಕ್ಸಾಮ್ ಕೇಳ್ತಿರ್ತಾನ. ಹಾಗಾದ್ರೆ ನೆಕ್ಸ್ಟ್ ಇವರ ಆಡಳಿತ ವ್ಯವಸ್ಥೆ ಹ್ಯಾಂಗಿತ್ತು? ಇವ್ರ ಆಡಳಿತ ವ್ಯವಸ್ಥೆ ನೋಡಿದಾಗ ಅರಸ ಆಡಳಿತದ ಕೇಂದ್ರ ಬಿಂದುನೇ ಆಗಿದ್ದ. ಹಾಗಾದ್ರೆ ಎಲ್ಲ ಆಡಳಿತನೂ ಅವನ ಕಾಲದಾಗೆ ಇತ್ತು. ಹಾಗಾದ್ರೆ ರಾಜ್ಯ ಅಥವಾ ಈ ಜನಪದ, ಪ್ರಾಂತ್ಯ, ವಿಷಯ, ಗ್ರಾಮ ಅಂತೇಳಿ ಹಿಂಗ್ ಡಿವೈಡ್ ಮಾಡಿದ್ರು ಸಾಮ್ರಾಜ್ಯ. ಹಾಗಾದ್ರೆ ಇವರ ಆಡಳಿತ ವ್ಯವಸ್ಥೆ ಯಾರ ಆಡಳಿತ ವ್ಯವಸ್ಥೆ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಇವ್ರ ಕಾಲದಾಗ ಒಂದು ವಿಶಿಷ್ಟವಾದ ಸಂಸ್ಕೃತಿಯನ್ನು ಬೆಳೆಸ್ತಾರ್ರಿ ಅವ್ರು. ಕದಂಬರ ಆಳಿದ ಪ್ರದೇಶ ಸುಮಾರು 3 ಶತಮಾನಗಳ ಕಾಲ ಆಳ್ಯಾರ್ರಿ ಅವ್ರು. ಹಾಗಾದ್ರ ರಾಜ್ಯದಲ್ಲಿ ಪುರೋಹಿತರಿರ್ತಾರ, ಮಂತ್ರಿಗಳಿರ್ತಾರ, ಸೇನಾಧಿಪತಿಗಳಿರ್ತಾರ. ಹಾಗಾದ್ರೆ ಆಡಳಿತವನ್ನು ನೋಡ್ಕೊಳ್ಳಕ್ಕ ಆಡಳಿತವನ್ನು ಅನೇಕ ಭಾಗವಾಗಿ ಡಿವೈಡ್ ಮಾಡ್ತಾರ. ಫಸ್ಟ್ ಒನ್ನ ಜಾನಪದ. ಜಾನಪದ ಆದ ಕೂಡಲೇ ಪ್ರಾಂತ್ಯ ಅಂತೇಳಿ ಮಾಡ್ತಾರ. ಪ್ರಾಂತ್ಯ ಆದ ಕೂಡಲೇ ನೆಕ್ಸ್ಟ್ ವಿಷಯ. ವಿಷಯ ಆದ ಕೂಡಲೇ ಗ್ರಾಮ ಅಂತೇಳಿ ವಿಭಜನೆ ಮಾಡ್ತಾರ. ಹಾಗಾದ್ರೆ ಅರಸ ಆಡಳಿತದ ಕೇಂದ್ರ ಬಿಂದು ಹೌದೋ ಇಲ್ಲ? ಕೇಂದ್ರ ಬಿಂದು ಆಗಿದ್ದ. ಅಂತಿಮ ನ್ಯಾಯ ನೀಡುವ ನ್ಯಾಯಾಧೀಶನು ಅವನೇ. ರಾಜ್ಯಕ್ಕೆ ಆದಾಯ ಇಲ್ಲಿಂದ ಬರ್ತಿತ್ರಿ. ಭೂ ಕಂದಾಯನೇ ರಾಜ್ಯದ ಪ್ರಮುಖ ಆದಾಯ. ಯಾವುದೇ ಸಾಮ್ರಾಜ್ಯದ ಆದಾಯನ ನೋಡ್ರಿ ನೀವು, ಅವರ ರಾಜ್ಯದ ಆದಾಯನೇ ಭೂ ಕಂದಾಯವಾಗಿತ್ತು. ಹಾಗಾದ್ರೆ 2 ತೆರಿಗೆ ಪದ್ಧತಿಗಳಿದ್ದವ್ರಿ ಅವ್ರ ಬಲ್ಲಿ. ತೆರಿಗೆ ಪದ್ಧತಿ. ಹಾಗಾದ್ರ ಅದರಲ್ಲಿ ಒಂದು ಯಾವುದು ಅಂತೇಳಿ ಕೇಳ್ತಾರ. ಇವರ ಕಾಲದ ತೆರಿಗೆ ಪದ್ಧತಿ ನಾವು ಒಂದು ಬೀಳ್ಕೊಡೆ ಅಂತೇಳಿ ಕರಿತೇವೆ. ಹಾಗಾದ್ರೆ ಬೀಳ್ಕೊಡೆ ಅಂದ್ರೆ ಇದು ಮಾರಾಟದ ತೆರಿಗೆ ರೀ. ಮಾರಾಟದ ತೆರಿಗೆಗೆ ಬೀಳ್ಕೊಡೆ ಅಂತೇಳಿ ಕರಿತಿದ್ರು. ಇನ್ನೊಂದು ಪಣಯ ಅಂತೇಳಿ ಕರಿತಿದ್ರು. ಹಾಗಾದ್ರ ಪಣಯ ಎನ್ನುವುದು ಏನು ಅಂತೇಳಿ ಕೇಳ ಸರಕುಗಳ ಮೇಲೆ ತೆರಿಗೆ ವಿಧಿಸಿದ್ರು. ಹಾಗಾದ್ರೆ ಅನೇಕ ಸರಕುಗಳ ಮೇಲೆ ತೆರಿಗೆ, ಯಾಕಂದ್ರೆ ವಿದೇಶಿ ರಾಷ್ಟ್ರದ ಜೊತೆ ಉತ್ತಮವಾದ ವ್ಯಾಪಾರ ಬಾಂಧವ್ಯ ಇಟ್ಟುಕೊಂಡವ್ರಿ ಅವ್ರು. ಆಗ ರಾಜ್ಯದ ಆದಾಯವಾಗಿತ್ತು ರೈಟ್ರಿ. ಹಾಗಾದ್ರೆ ಅನೇಕ ವಿದೇಶಿ ವ್ಯಾಪಾರ ನಡೀತಿತ್ತು. ವ್ಯವಸಾಯ ವ್ಯಾಪಾರಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾರ. ಪ್ರಧಾನವಾದ ಕುಟುಂಬ ಹಾಗೂ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಪಿತೃ ಪ್ರಧಾನ ಇತ್ತು. ಹಾಗಾದ್ರೆ ಇವರು ಎಂತ ಮತಸ್ಥರ್ರಿ? ವೈದಿಕ ಮತಸ್ಥರು. ಅಂದ್ರೆ ವೈದಿಕ ಅಂದ್ರೆ ಬ್ರಾಹ್ಮಣ ವರ್ಗದವ್ರು. ಹಾಗಾದ್ರೆ ಬ್ರಾಹ್ಮಣ ವರ್ಗಕ್ಕೆ ಸಂಬಂಧಪಟ್ಟವ್ರು. ಹಾಗಾದ್ರೆ ಇವರ ಆಡಳಿತ ಭಾಷೆ ಪ್ರಾಕೃತ, ಸಂಸ್ಕೃತ, ಆಮೇಲೆ ಏನು ಕೇಳ್ತಾರೆ ಕನ್ನಡ ಭಾಷೆ. ಜನರಾಡುವ ಭಾಷೆನೇ ಕನ್ನಡ ಇತ್ತು. 5ನೇ ಶತಮಾನದಲ್ಲಿ ಹಲ್ಮಿಡಿ ಶಾಸನ ಪತ್ತೆ ಹಚ್ಚಲಾಯಿತು. ಮಳವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿ ಪರಿಚಯ ಆಯಿತು. ತಾಳಗುಂದ ಶಾಸನ ಸಂಸ್ಕೃತ ಭಾಷೆಯಲ್ಲಿ ಪರಿಚಯವಾಯಿತು. ಯಾರ ಕಾಲದಲ್ಲಿ ಕೇಳ್ತಾರ? ಈ ಸಂಬಂಧಪಟ್ಟಿದ್ದೆ ಯಾರು ಕೇಳಿದ್ರ ಕದಂಬರು ಅಂತ ಹೇಳಿ. ಇವರ ಕಾಲದಲ್ಲಿ ಪ್ರಮುಖ ದೇವಾಲಯಗಳದ.
ಬನವಾಸಿಯ ಮಧುಕೇಶ್ವರ ದೇವಾಲಯ ಆಗಿರ್ಬೋದು, ಶಿವಮೊಗ್ಗದ ಪ್ರಣಮೇಶ್ವರ ದೇವಾಲಯ ಆಗಿರ್ಬೋದು, ಅನೇಕ ದೇವಾಲಯಗಳು ಕಟ್ಟಿಸ್ತಾರ. ಕಲೆ ಮತ್ತು ವಾಸ್ತುಶಿಲ್ಪನ ಅಭಿವೃದ್ಧಿ ಆಗ್ತದೆ ಇವ್ರ ಕಾಲದಾಗ. ಜೈನ ದೇವಾಲಯ ಮತ್ತು ಅನೇಕ ಧರ್ಮಕ್ಕೆ ಆಶ್ರಯ ಕೊಡ್ತಾರ. ಕರ್ನಾಟಕದ ಜೈನ ಧರ್ಮ ಹರಡಲು ಉತ್ತೇಜನ ನೀಡ್ತಾರ. ಹಾಗಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪ, ಬನವಾಸಿಯಲ್ಲಿ ಅನೇಕ ದೇವಸ್ಥಾನ ಕಟ್ಟಿಸ. ಇವರ ಕಾಲದ ಶಿಕ್ಷಣ ಕೇಂದ್ರಗಳು ಘಟಿಕಾ ಸ್ಥಾನ ಮತ್ತು ಬ್ರಹ್ಮಪುರಿಗಳು, ಅಗ್ರಹಾರಗಳು ಸ್ಥಾಪನೆ ಆಗ್ತಾವ. ಇವೆಲ್ಲ ಎಕ್ಸಾಮ್ ಕೇಳಕತ್ತಾರ ನೋಡ್ರಿ. ಇನ್ನು ಮುಂದ ಮಠ, ಘಟಿಕಾ ಸ್ಥಾನ, ಬ್ರಹ್ಮಪುರಿ, ಅಗ್ರಹಾರಗಳು ಯಾರ ಕಾಲದಲ್ಲಿ ಸ್ಥಾಪನೆಗೊಂಡ ಶಿಕ್ಷಣ ಕೇಂದ್ರ? ಫ್ರೀ ಕೋಚಿಂಗ್ ಎಕ್ಸಾಮ್ ನಡೆಸ್ತಾ ಕೇಳ್ಯಾರ್ರಿ. ಲಕ್ಕುಂಡಿ ಇದು ಯಾರ ಶಿಕ್ಷಣ ಕೇಂದ್ರ ಅಂತ ಹೇಳಿ ಕೇಳ್ಯಾರ? ಕಲ್ಯಾಣಿ ಚಾಲುಕ್ಯರ ಕಾಲದ್ರಿ ಅದು. ಇವೆಲ್ಲ ಗೋರಣ ಪುಸ್ತಕ ನಂದೇ ಓದಬೇಕು ನೀವು. ಹಾಗಾದ್ರೆ ಅಗ್ರಹಾರಗಳು ತಾಳಗುಂದ ಮತ್ತು ಬಳ್ಳಿಗಳ ಅಗ್ರಹಾರ ಗುರುಕುಲಗಳಾಗಿದ್ದು, ವಸತಿ ಶಾಲೆಗಳಂತೇಳಿ ನಡೀತಿದೀವ್ರಿ ಅಲ್ಲ. ಹಾಗಾದ್ರೆ ಶಿಕ್ಷಣಕ್ಕೂ ಪ್ರೋತ್ಸಾಹ ನೀಡ್ಯಾರೇನ್ರಿ? ಶಿಕ್ಷಣಕ್ಕೂ ಪ್ರೋತ್ಸಾಹ ನೀಡ್ಯಾರ. ಹಾಗಾದ್ರೆ ಬನವಾಸಿಯ ಮಧುಕೇಶ್ವರ ದೇವಾಲಯ ಆಗಿರ್ಬೋದು, ಪ್ರಣಮೇಶ್ವರ ದೇವಾಲಯ, ದ್ವಿಬಾಹು ಗಣೇಶ ದೇವಾಲಯ ಆಗಿರ್ಬೋದು, ಅನೇಕ ಪ್ರಮುಖವಾದ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಪ್ರೋತ್ಸಾಹನ ನೀಡ್ಯಾರ. ಅವರೇ ಯಾರು ಕೇಳ? ಕದಂಬ. ಇವರ ಶೈಲಿನೇ ಯಾವಾದ್ರಿ? ಕದಂಬ ಶೈಲಿಯಲ್ಲಿ ದೇವಾಲಯ ಕಟ್ಟಿಸ್ಯಾರ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಾರ. ಇವರ ಶೈಲಿ ಯಾವುದು ಅಂತ ಹೇಳಿ ಕೇಳ್ತಾರ? ಕದಂಬ. ಕದಂಬ ಶೈಲಿದಾಗೆ ಕನ್ನಡ ಭಾಷೆ ಬರೀತೇವ್ರ ನಾವು. ಹಾಗಾದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಕನ್ನಡ ಭಾಷೆಯಲ್ಲಿ ಉಪಲಬ್ಧ ಇರೋ ಶಾಸನ ಹಲ್ಮಿಡಿ. ಸಂಸ್ಕೃತ ಕೇಳಿದ್ರ ತಾಳಗುಂದ, ಪ್ರಾಕೃತ ಭಾಷೆ ಕೇಳಿದ್ರ ಮಳವಳ್ಳಿ. ಇವೆಲ್ಲ ಶಾಸನಗಳನ್ನ ಗೊತ್ತಿರಬೇಕು. ಪಣೈ ಅಂದ್ರೆ ಸರಕು ಮೇಲಿನ ತೆರಿಗೆ, ಬೀಳ್ಕೊಡೆ ಅಂತಾರ ಮಾರಾಟ ತೆರಿಗೆ, ಜಾನಪದ ಪ್ರಾಂತ್ಯ ವಿಷಯ ಗ್ರಾಮ, ಸಾಮ್ರಾಜ್ಯ ಏನು ಅಂತ ಸಂಪೂರ್ಣವಾಗಿ ರಾಜ್ಯ, ಪುರೋಹಿತ, ಮಂತ್ರಿ, ಸೇನಾಧಿಪತಿಗಳು. ಇವರ ಸೈನ್ಯಕ್ಕೆ ಚದುರಂಗ ಸೈನ್ಯ ಅಂತ ಹೇಳಿ ಕರೀತಾರ ನೋಡ್ರಿ. ಚದುರಂಗ ಸೈನ್ಯ. ಯಾರ ಸೈನ್ಯಕ್ಕೆ ಚದುರಂಗ ಸೈನ್ಯ ಎಂದು ಕರೆಯಲಾಯಿತು? ಚದುರಂಗ ಸೈನ್ಯ ಅಂತೇಳಿ ಕರೆದಾರ. ಕದಂಬರ ಸೈನ್ಯಕ್ಕೆ ಚದುರಂಗ ಸೈನ್ಯ ಅಂತೇಳಿ ಕರೆಯಲಾಯಿತು. ಹಾಗಾದ್ರೆ ಕಾಲ್ದಳ, ಅಶ್ವದಳ, ಗಜದಳ ಎಲ್ಲಾನು ಹೊಂದಿದ್ರಿ ಅವ್ರು. ಯಾರು? ಇದು ಕದಂಬರ್. ಇಷ್ಟೆಲ್ಲ ಚಂದಗ ನೀಟ್ಗಾಗಿ ನೋಡ್ಕೋರಿ. ಇಷ್ಟು ಸಾಮ್ರಾಜ್ಯದ ಬಗ್ಗೆ, ಕದಂಬ ಸಾಮ್ರಾಜ್ಯ ಬಗ್ಗೆ ಇಷ್ಟು ಸಂಪೂರ್ಣವಾಗಿ ಮಾಹಿತಿ ಗೊತ್ತಿರಬೇಕು. ಕ್ಲಾಸ್ ದಿ ಎಂಡ್.